ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಉರಿಗಡಲೆ ಮತ್ತು ಉರಿದಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ತಂಬಿಟ್ಟನ್ನು ಮಾಡೋದಕ್ಕೆ ಬರಲ್ಲ ಅನ್ನೋರು ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗಾದರೆ ಕ್ವಿಕ್ಕಾಗಿ ಹೇಗೆ ಮಾಡೋದಂತಂದೇಳಿ ಒಂದು ಸಲ ನೋಡೋಣ. ಮೊದಲನೇದಾಗಿ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಒಂದು 200 ಗ್ರಾಮ್ನಷ್ಟು ಅಕ್ಕಿ ತೊಗೊಂಡು ಈ ರೀತಿ ಉರಿತಾ ಇದ್ದೀನಿ. ಸಣ್ಣ ಉರಿಲೇ ನಾವು ಇದನ್ನು ಉರಿಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ಅದ್ರ ಜೊತೆಗೇ ಅದೇ ಅಳತೆಗೆ ಹುರ್ಗಡ್ಲೆ ಇವನ್ನು ಸಮೇತ ಅದರಲ್ಲಿ ಹಾಕಿಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇವನ್ನ ತೆಗೆದುಬಿಟ್ಟು ಸೇಮ್ ಅಕ್ಕಿ ಮತ್ತು ಹುರ್ಗಡ್ಲೆ ಎಷ್ಟು ತೊಗೊಂಡಿದ್ನೋ ಅದೇ ಅಳತೆಯಲ್ಲಿ ಒಂದು 200 ಗ್ರಾಮ್ನಷ್ಟು ಶೇಂಗಾನು ಸಮೇತ ಹಾಕ್ಬಿಟ್ಟು ಇವನ್ನಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಜಾಸ್ತಿ ಸೀಸೋದೆಲ್ಲ ಏನು ಬೇಡ, ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು. ಈ ರೀತಿ ಆದರೆ ಸಾಕು. ಇವಾಗ ಅವನ್ನ ತೆಗೆದುಬಿಟ್ಟು ಕರಿ ಎಳ್ಳು ಇವನ್ನ ಸಮೇತ ಇದರಲ್ಲೇ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು 2 ಮಿನಿಟ್ಸ್ ಆದರೆ ಸಾಕಾಗುತ್ತೆ ಅವು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಒಂದು 3 ಒಣ ಕೊಬ್ಬರಿನ ತೊಗೊಂಬಿಟ್ಟು ಈ ರೀತಿ ಎಲ್ಲ ತುರಿದ್ಬಿಟ್ಟು ಜಸ್ಟ್ ಒಂದು 3 ಮಿನಿಟ್ಸ್ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಮೊದಲನೇದಾಗಿ ನಾನು ಅಕ್ಕಿ ಮತ್ತು ಹುರ್ಗಡ್ಲೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನ ಅವನ್ನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಸಣ್ಣದಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಆದಷ್ಟು ನಾವು ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಶೇಂಗಾ ತೊಗೊಂಡಿದ್ನಲ್ವ ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಜಸ್ಟ್ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಸಣ್ಣ ಎಲ್ಲ ಪೌಡರ್ ಮಾಡ್ಕೊಳ್ಳೋದು ಬೇಡ. ನಾನು ಸ್ವಲ್ಪ ಕರಿ ಎಳ್ಳು, ಬಿಳಿ ಎಳ್ಳು, ಹಾಗೆ ಶೇಂಗಾ, ಹುರ್ಗಡ್ಲೆ ಇವನ್ನು ಸಪ್ರೇಟಾಗಿ ರುಬ್ಬದೇನೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಆಗಲೇ ನಾನು ಹೇಳಿದ್ನಲ್ಲ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಶೇಂಗಾನ ಬಂದುಬಿಟ್ಟು ಇದನ್ನು ಸಮೇತ ಅದರಲ್ಲಿ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದು ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಒಣ ಕೊಬ್ಬರಿನೂ ಸಮೇತ ಈ ರೀತಿ ಜಸ್ಟ್ 1-2 ಸುತ್ತ ಹಾಕ್ಕೊಂಡು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಹಾಗೆಯೇ ಶೇಂಗಾ ಮತ್ತು ಕರಿ ಎಳ್ಳು, ಬಿಳಿ ಎಳ್ಳು, ಹುರ್ಗಡ್ಲೆ ಏನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ಲ ಅವನ್ನು ರುಬ್ಬದೇನೆ ಸ್ವಲ್ಪ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಅಂದರೆ ತಿಂತಾ ಇರಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಥರ. ಮತ್ತು ಸಪ್ರೇಟಾಗಿ ಎತ್ತಿಟ್ಟಿದ್ನಲ್ಲ ಒಣ ಕೊಬ್ಬರಿ ಅದನ್ನು ಸಮೇತ ಇದರಲ್ಲೇ ಎಲ್ಲವನ್ನು ಒಂದು ಬೇಸನ್ಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಪಾಕ ಮಾಡೋದಕ್ಕೆ ಅಂತಂದೇಳಿ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಒಲೆ ಮೇಲೆ ಅದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು 3/4 kg ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಬೆಲ್ಲನ ಬಂದುಬಿಟ್ಟು ಹಾಗೆ ಹಾಕಿದ್ದೀನಿ. ಕರಗುತ್ತೆ, ಒಂದು 3 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ನೀವು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸಹ ಹಾಕ್ಕೋಬೋದು. ಈ ರೀತಿ ಬೇಗನೆ ಆಗುತ್ತೆ ಇದು ಸಹ. ಇದನ್ನು ಜಾಸ್ತಿ ಪಾಕ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿ, ಈ ರೀತಿ ಎಲ್ಲ ಬೆಲ್ಲ ಕರಗಿದೆ ಅನಿಸುತ್ತೆ. ಇವಾಗ ಇದನ್ನೆಲ್ಲ ಈ ರೀತಿ ಸೋಸ್ಕೊಳ್ಳೋಣ ಒಂದ್ಸಲ. ಅದರಲ್ಲಿ ಗಲೀಜು, ಧೂಳು, ಮಣ್ಣೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಯಾವುದೇ ರೆಸಿಪಿನ ಬೆಲ್ಲ ಬಳಕೆ ಮಾಡಿಕೊಂಡು ಮಾಡಬೇಕಾದ್ರೆ ಆದಷ್ಟು ನಾವು ಅದನ್ನು ಸೋಸ್ಕೊಂಡೇ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಗಲೀಜು ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿ ಎಷ್ಟೊಂದು ಗಲೀಜು ಇರುತ್ತೆ ಬೆಲ್ಲದಲ್ಲಿ. ಈ ರೀತಿ ಎಲ್ಲನೂ ಸೋಸ್ಕೊಂಡಿದ್ದೀನಿ. ಈಗ ಮತ್ತೆ ಅದನ್ನು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಪಾಕ ತೆಗೆಯೋದೆಲ್ಲ ಏನು ಬೇಡ. ನೋಡಿ, ಈ ರೀತಿ ಶಿಫ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಅದನ್ನು ಎಲ್ಲ ಸೋಸ್ಕೊಂಡ್ಬಿಟ್ಟು ಈ ರೀತಿ ಕುದಿ ಬಂದರೆ ಸಾಕು. ಮನೇಲಿ ತುಂಬ ಜನ ಏನಾದರೂ ಇದ್ದರೆ ಶೇಂಗಾ ಅಥವಾ ಅಕ್ಕಿ ಆಗಿರ್ಬೋದು, ಹುರ್ಗಡ್ಲೆ ಆಗಿರ್ಬೋದು, ಒಣ ಕೊಬ್ಬರಿ ಆಗಿರ್ಬೋದು, ಇವೆಲ್ಲವನ್ನು ಸಮೇತ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟು ಮಾಡ್ಕೋಬೋದು. ಈ ರೀತಿ ಆಗಿದೆ ನೋಡಿ. ಇವಾಗ ಇದಕ್ಕೆ ಅದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ ಎಲ್ಲನೂ ಸಮೇತ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ಟವ್ ಆಫ್ ಮಾಡಿನೂ ಸಮೇತ ನಾವು ಇದರಲ್ಲಿ ಸೇರಿಸ್ಕೊಂಡು ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದ್ರ ಜೊತೆನೇ 1 ಸ್ಪೂನ್ನಷ್ಟು ಒಣ ಶುಂಠಿ ಪುಡಿ ಅದನ್ನು ಕುಟ್ಟಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಣ ಶುಂಠಿನ. ಹಾಗೆಯೇ 1 ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಸಹ ಹಾಕ್ಕೊಂಡಿದ್ದೀನಿ. ಒಣ ಶುಂಠಿ ಪುಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಆಗಿರ್ಬೋದು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ಆದಷ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ಯಾಕೆ ಅಂತಂದರೆ ಉಂಡೆ ಕಟ್ಟೋದಕ್ಕೆಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ ನೋಡಿ ಈ ಅಳತೆಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಉಂಡೆ ಕಟ್ಟಬೇಕಾದ್ರೆ ಪರ್ಫೆಕ್ಟಾಗಿ ಉಂಡೆ ಬರಬೇಕು, ಆ ಅಳತೆಗೆ ಮಾಡ್ಕೋಬೇಕಾಗುತ್ತೆ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಪಾಕನ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಏನಾದರೂ ಗಟ್ಟಿ ಆಯಿತು ಅಂತಂದರೆ ತುಂಬ, ಆ ಟೈಮಲ್ಲಿ ನೀವು ಪಾಕನ ಸೇರಿಸ್ಕೊಂಡು ರೆಡಿ ಮಾಡ್ಕೋಬೋದು. ನೋಡಿ ನಾನು ಈ ಅಳತೆಗೆ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಟೋದು ಸಹ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲ ಇವನ್ನ ಉಂಡೆ ಕಟ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಉಂಡೆ ರೆಡಿ ಆಗ್ತಾಯಿದೆ. ಪಾಕ ಬಿಸಿ ಇದ್ದಾಗಲೇ ಇದನ್ನು ಉಂಡೆ ಕಟ್ಟೋ ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೂ ಸಮೇತ ಉಂಡೆನ ಕಟ್ಕೋಬೋದು, ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಉಂಡೆಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತಂಬಿಟ್ಟು ತಿನ್ನೋದಕ್ಕಂತೂ ತುಂಬಾ ಟೇಸ್ಟ್ ಕೊಡುತ್ತೆ, ಯಾಕೆ ಅಂತಂದರೆ ಅದರಲ್ಲಿ ಒಣ ಕೊಬ್ಬರಿ ಮತ್ತು ಶೇಂಗಾ ಇವನ್ನೆಲ್ಲ ಯೂಸ್ ಮಾಡಿದ್ದೀವಲ್ವ, ಅದಕ್ಕೋಸ್ಕರ. ಸೊ ಈ ರೀತಿ ಉಂಡೆಗಳೆಲ್ಲ ಪರ್ಫೆಕ್ಟಾಗಿ ರೆಡಿ ಆಗಿದೆ ನೋಡಿ. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಟೇಸ್ಟು ಸಹ ಅಷ್ಟೇ ಸೂಪರಾಗಿರುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು.